ನಮಸ್ಕಾರ ವೀಕ್ಷಕರೇ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ನೂತನ ರಾಜ್ಯಾಧ್ಯಕ್ಷರಾಗಿ ಕೀರ್ತಿ ಗಣೇಶ್ ನೇಮಕ. ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ನಾಯಕರು ಕೀರ್ತಿ ಗಣೇಶ್ ರವರಿಗೆ ಶುಭ ಕೋರಿದರು. ಎಲ್ಲ ಕಾಂಗ್ರೆಸ್ ವರಿಷ್ಠರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಯುವ ನೇತಾರರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ತಿಳಿಸೋಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರು ಸಹ ಧನ್ಯವಾದ ತಿಳಿಸೋಕೆ ಇಚ್ಛೆಪಡ್ತೀನಿ. ಮತ್ತು ನನ್ನ ಎಲ್ಲ NSUನ ಮಿತ್ರರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋಕೆ ಇಚ್ಛೆಪಡ್ತೀನಿ. ಪಕ್ಷ ಯುವಕರಿಗೆ ಗುರುತಿಸಿ ಈ ಒಂದು ಸ್ಥಾನ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಹಿಂದುಳಿದ ವರ್ಗದವ್ರಿಗೂ ಒಂದು ಏನು ಸ್ಕೀಮ್ಸ್ ಇರ್ಬೋದು, ಮತ್ತು ಅವರ ಒಂದು ಬದ್ಧತೆಗಾದ ಏನು ಯೋಜನೆಗಳಿರ್ಬೋದು, ಅದನ್ನ ಸಮಗ್ರವಾಗಿ ನಾವು ಜನರಿಗೆ ತಲುಪಿಸೋಂಥ ಕೆಲಸ ಏನು ಪಕ್ಷ ಕೊಟ್ಟಿದೆ ಅದನ್ನ ಸಮರ್ಥವಾಗಿ ನಿರ್ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಂದೆ ಈಗ ಆಲ್ರೆಡಿ 8 ಸ್ಕೀಮ್ ಇದೆ ನಿಗಮದಲ್ಲಿ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ನಾವು ಜನರಿಗೆ ಆದಷ್ಟು ಬೇಗ ಯಾವ ನಿಟ್ಟಿನಲ್ಲಿ ತಲುಪಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ಸಹ ನಾವು ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಒಂದು ಅನುದಾನ ಏನಿದೆ ಅದಕ್ಕೆ ಹೆಚ್ಚಿನ ರೀತಿ ಥರದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಅದ್ರ ತಕ್ಕಂತೆ ಏನು ಅನುದಾನ ಬರುತ್ತೆ ಅದ್ರ ಪ್ರಕಾರ ನಾವು ಯೋಜನೆಗಳನ್ನ ಸಹ ನಾವು ಅನುಷ್ಠಾನಕ್ಕೆ ಬರೋದರಲ್ಲಿ ಜನರಿಗೆ ಮನಮುಟ್ಟುವಂಥ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಇಲಾಖೆಯಲ್ಲಿ ಭಾಳಷ್ಟು ಇದರಲ್ಲಿ ಸ್ಕೀಮ್ಸ್ನ ತಲುಪಿಲ್ಲ, ಅದೇ ಮೇಜರ್ ಸಮಸ್ಯೆ ಇರೋದು. ಮತ್ತು ಆನ್ ಟೈಮು ಯಾಕೆ ರಿಕ್ವೈರ್ಮೆಂಟ್ ಯಾವಾಗಿರುತ್ತೆ ಒಂದು ಸ್ವಲ್ಪ ಡಿಲೇ ಆಗೋ ಸಾಧ್ಯತೆ ಇದೆ. ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಯಾಕಂದರೆ ಇದು ಭಾಳ ಹಿಂದುಳಿದ ಆಗಿರೋದ್ರಿಂದ ಕೆಲವೊಂದು ಡಾಕ್ಯುಮೆಂಟೇಷನ್ ಅವ್ರ ಹತ್ರ ಇರೋದಿಲ್ಲ, ಮತ್ತು ಅವ್ರ ಹತ್ರ ಕಲೆಕ್ಟ್ ಮಾಡಿಸಿ ಮಾಡೋದು ಎಲ್ಲ ಒಂದು ಕಡೆ ಡಿಲೇ ಆಗ್ತದೆ. ಅದನ್ನ ಒಂದು ಸ್ವಲ್ಪ ವೇಗವಾಗಿ ಆ ವೇಗನ ಹೆಚ್ಚಿಸೋಂಥ ಕೆಲಸ ಮಾಡ್ತೀವಿ.